ಇನ್ನು ಬೆಂಗಳೂರಲ್ಲಿ ಖಾಸಗಿ ಬಸ್ ಹರಿದು ಬಾಲಕ ಸಾವನ್ನಪ್ಪಿದ್ದಾರೆ. ಖಾಸಗಿ ಬಸ್ ಹರಿದು ಬಾಲಕ ವರುಣ್ ಮೃತಪಟ್ಟಿರುವಂಥದ್ದು ಬೆಂಗಳೂರಿನ ಹೆಣ್ಣೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ದುರ್ಘಟನೆ. ಅಂಗಡಿಗೆ ಹೋಗಿ ಮನೆಗೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಘಟನೆ. ಖಾಸಗಿ ಬಸ್ ಹರಿದು 16 ವರ್ಷದ ವರುಣ್ ಮೃತಪಟ್ಟಿದ್ದಾರೆ. ವರುಣ್ ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ಏಕಾಏಕಿ ಬಂದಂತಹ ಖಾಸಗಿ ಬಸ್ ಈ ಸಂದರ್ಭದಲ್ಲಿ ಬಾಲಕನ ಮೇಲೆ ಹರಿದು ಬಸ್ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಬಾಲಕ ವರುಣ್ 16 ವರ್ಷ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ಖಾಸಗಿ ಬಸ್ ಹರಿದು ಬಾಲಕ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ. ಖಾಸಗಿ ಬಸ್ ಹರಿದು ಬಾಲಕ ವರುಣ್ 16 ವರ್ಷದ ಯುವಕ ಮೃತಪಟ್ಟಿದ್ದಾನೆ. ಬೆಂಗಳೂರಿನ ಹೆಣ್ಣೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ದುರ್ಘಟನೆ. ಅಂಗಡಿಗೆ ಹೋಗಿ ಮನೆಗೆ ವಾಪಸ್ ಬರ್ತಾ ಇದ್ದಂತಹ ವರುಣ್ ರಸ್ತೆ ದಾಟುವಾಗ ಏಕಾಏಕಿ ಬಂದಂತಹ ಖಾಸಗಿ ಬಸ್ ವೇಳೆ ಚಾಲಕನ ಮೇಲೆ ಹರಿದು ಹೋಗಿದೆ. ಬಸ್ ಸ್ಥಳದಲ್ಲೇ ಯುವಕ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನ ಹೆಣ್ಣೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆ. ಸೊ ಬೆಂಗಳೂರಲ್ಲಿ ಈ BMTC ಬಸ್ಗಳು ಮತ್ತು BBMP ಲಾರಿಗಳು ಹರಿದ್ಬಿಟ್ಟು ಸಾವನ್ನಪ್ಪುವಂತಹ ಸಂಖ್ಯೆ ಜಾಸ್ತಿ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿದೆ. ಬಟ್ ಇವತ್ತು ಮತ್ತೊಂದು ದುರ್ಘಟನೆ. ಖಾಸಗಿ ಬಸ್ ಹರಿದು ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಅಂಗಡಿಗೆ ಹೋಗ್ಬಿಟ್ಟು ಮನೆಗೆ ವಾಪಸ್ ಬರ್ತಾ ಇರ್ತಾರೆ, ಆ ಸಂದರ್ಭದಲ್ಲಾಗಿದೆ. ಬಾಲಕನ ಸಾವು ಪೋಷಕರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಮರಣೋತ್ತರ ಪರೀಕ್ಷೆಗೆ ಅಂಬೇಡ್ಕರ್ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಖಾಸಗಿ ಬಸ್ ಹರಿದು ಬಾಲಕ ವರುಣ್ ಮೃತಪಟ್ಟಿರುವಂಥದ್ದು. ಅಂಗಡಿಗೆ ಹೋಗ್ಬಿಟ್ಟು ವಾಪಸ್ ಮನೆಗೆ ಬರ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳದಲ್ಲೇ ಏಕದಮ್ ಬಸ್ ಹರಿದ ತಕ್ಷಣ ಸ್ಪಾಟ್ ಡೆತ್ ಆಗಿದ್ದಾರೆ. ಏನಾಗಿದೆ, ಯಾರ ತಪ್ಪು, ಯಾವ ಕಡೆ ಹೋಗ್ತಾ ಇದ್ರು, ಹೇಗೆ ಅಪಘಾತ ಸಂಭವಿಸಿತು ಇದೆಲ್ಲವೂ ಕೂಡ ತನಿಖೆಯ ಬಳಿಕ ಗೊತ್ತಾಗಲಿದೆ. ಬೆಂಗಳೂರಿನಲ್ಲಿ ಆಗಿರುವಂತಹ ದುರ್ಘಟನೆ. ఫేస్బుక్ అప్లోడ్ చేశాడమ్మా, అంతా తెలుస్తుంది. 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 ಸೊ ನೋಡ್ತಾ ಇರ್ಬೋದು ಪೋಷಕರ ಆಕ್ರಂದನ ಹೇಗೆ ಮುಗಿಲು ಮುಟ್ಟಿದೆ ಅಂತ ಹೇಳ್ಬಿಟ್ಟು. ಖಾಸಗಿ ಬಸ್ ಹರಿದು ಈ ರೀತಿಯಾಗಿ ಸಂಭವಿಸಿರುವಂಥದ್ದು ಘಟನೆ. ಬೆಂಗಳೂರಿನಲ್ಲಿ ಆಗಿರುವಂತಹ ದುರ್ಘಟನೆ. ವರುಣ್ ಸಾವನ್ನಪ್ಪಿದ್ದಾರೆ. ಮೃತ ದುರ್ದೈವಿ.
ಸೊ ಈ BMTC ಬಸ್ನವರಾಗಿರ್ಬೋದು, ಖಾಸಗಿ ಬಸ್ನವರಾಗಿರ್ಬೋದು, ಅವ್ರಿಗೆ ಹೇಗೆ ಓಡಿಸ್ತಾ ಇರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಯಾರ್ದು ತಪ್ಪು ಏನು ಎತ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಅಂತ ಅಲ್ಲ, ಬಟ್ ಜನರಲಿ ನೋಡ್ತಾ ಹೋದಾಗ ಏನಕ್ಕಷ್ಟು ವೇಗವಾಗಿ ಹೋಗ್ತಾ ಇರ್ತಾರೋ ಏನು ಕತೆನೋ ಗೊತ್ತಿಲ್ಲ, ಅಷ್ಟು ವೇಗವಾಗಿ ಹೋಗ್ತಾ ಇರ್ತಾರೆ. ಸೊ ಹೋಗುವಂಥ ಸಂದರ್ಭದಲ್ಲಿನೇ KSRTC ಬಸ್ಗಳಾಗಿರ್ಬೋದು, BMTC ಆಗಿರ್ಬೋದು, ಖಾಸಗಿ ಬಸ್ಗಳಾಗಿರ್ಬೋದು, ಆ ಹತ್ತೋವರೆಗೂ ಕೂಡ ಒಂದು ಸ್ವಲ್ಪ ಪುರ್ಸೋತಿರಲ್ಲ, ಆಲ್ರೆಡಿ ಮೂವ್ ಆಗ್ತಾ ಇರುತ್ತೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಖಾಸಗಿ ಬಸ್ ಹರಿದ್ಬಿಟ್ಟು ಬಾಲಕ ಮೃತಪಟ್ಟಿರುವಂಥದ್ದು, ಪೋಷಕರ ಆಕ್ರಂದನ ಕೂಡ ಮುಗಿಲು ಮುಟ್ತಿದೆ. ಹೇಗೆ ಸಂಭವಿಸ್ತು ಅಪಘಾತ? ಬಾಲಕ ಅಂಗಡಿಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ದ ಅನ್ನುವಂತಹ ಮಾಹಿತಿ ಇದೆ. ಇದರಲ್ಲಿ ಯಾರು ತಪ್ಪು, ಯಾಕಾಗಿ ಈ ದುರ್ಘಟನೆ ಸಂಭವಿಸ್ತು ಅಂತ ಹೇಳ್ಬಿಟ್ಟು ಹೇಗೆ ಸಂಭವಿಸ್ತು ಅರುಣ್? ರೋಷಾ, ಇವತ್ತು ಬೆಳಗ್ಗೆ ಸುಮಾರು 9 ರಿಂದ 10 ಗಂಟೆ ಸುಮಾರು ಎನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಏನೊಂದು ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಯುವಕ ಬಸ್ ಡಿಕ್ಕಿ ಹೊಡೆದು ಓರ್ವ ಬಾಲಕ ಸಾವನ್ನಪ್ಪಿರುವಂತದ್ದು. 16 ವರ್ಷದ ವರುಣ್ ಅಂತ ಯುವಕ ಸಾವನ್ನಪ್ಪಿರುವಂತದ್ದು. ಮನೆಯಿಂದ ಈತ ಇವತ್ತು ಮನೆಯಿಂದ ಅಂಗಡಿಗೆ ಹೋಗುವಂತ ಸಂದರ್ಭದಲ್ಲಿ ಅಂಗಡಿಗೆ ಬಂದಿರ್ತಾನೆ. ನಂತರ ಅಂಗಡಿಯಿಂದ ಮತ್ತೆ ವಾಪಸ್ಸು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ರಸ್ತೆ ದಾಟುವಂತ ಸಂದರ್ಭದಲ್ಲಿ ಆತ ಒಂದು ರಸ್ತೆಯನ್ನ ದಾಟಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಖಾಸಗಿ ಬಸ್ ಸಹ ಬಂದಿರುವಂತದ್ದು. ಸೊ ಏಕಾಏಕಿ ಖಾಸಗಿ ಬಸ್ ಬಂದಂತ ಸಂದರ್ಭದಲ್ಲಿ ಈತ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಆ ಅಡ್ಡ ರೋಡನ್ನ ಕ್ರಾಸ್ ಮಾಡಕ್ಕೆ ಹೋಗಿರುವಂತದ್ದು. ಸೊ ಆ ಸಂದರ್ಭದಲ್ಲಿ ಡಿಕ್ಕಿಯಾಗಿ ಆತ ಸ್ಥಳದಲ್ಲೇ ಅಂದ್ರೆ ಸ್ಥಳದಲ್ಲಿ ಆಕ್ಸಿಡೆಂಟ್ ಆಗಿದೆ. ಆ ನಂತರ ಅಲ್ಲಿನ ಸ್ಥಳೀಯರು ಸಹ ಎಲ್ಲರೂ ಸಹ ಆತನನ್ನ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡೋಕ್ಕೆ ಅಷ್ಟರಲ್ಲಿ ಆತ ಒಂದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಪ್ರಾಥಮಿಕವಾಗಿ ಪೊಲೀಸರಿಗೆ ವೈದ್ಯರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಯಾರ್ದು ತಪ್ಪು ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಸಹ ತನಿಖೆಯನ್ನ ಮಾಡ್ತಾ ಇರುವಂತದ್ದು, ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ರಸ್ತೆಯಲ್ಲಿ ಏಕಾಏಕಿ ಸಹ ರೋಡ್ ಕ್ರಾಸ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ನಿಯಮಗಳಿರುತ್ತೆ, ಅದನ್ನು ಸಹ ಪಾಲನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಜೀಬ್ರಾ ಕ್ರಾಸ್ ಇರ್ಬೋದು, ಮತ್ತೆ ಸಾರ್ವಜನಿಕರು ದಾಟುವಂತಹ ಪ್ರದೇಶಗಳಿರ್ಬೋದು, ಅಥವಾ ಮೇಲ್ಸೇತುವೆಗಳಿರುತ್ತೆ. ಸೊ ಅಂತ ಕಡೆ ಮಾತ್ರ ಸಾರ್ವಜನಿಕರು ರಸ್ತೆಯನ್ನ ದಾಟಬೇಕಾಗುತ್ತೆ. ಆದ್ರೆ ಯುವಕ ಯಾವ ರೀತಿ ದಾಟಿದ್ದ, ಮತ್ತೆ ಯಾರ ಜೊತೆ ಏನಾದ್ರು ಇದ್ನ ಅಥವಾ ಒಬ್ನೇ ಏನಾದ್ರು ಮಾಡಿದ್ನ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಎನ್ನೂರು ಟ್ರಾಫಿಕ್ ಪೊಲೀಸರು ಈ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿ ಬಸ್ ಚಾಲಕ ಯಾರಿದ್ದಾನೆ, ಸೊ ಆತನನ್ನು ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ರೋಜಾ, ರೈಟ್. ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಯಾರ ತಪ್ಪು ಏನು ಎತ್ತ ಅನ್ನುವಂಥ ಮಾಹಿತಿ ಇಲ್ಲ. ಪುಟ್ಟ ಬಾಲಕನೇ ಹೋಗ್ತಾ ಇರುವಾಗ ಬಸ್ ಸಡನ್ಲಿ ಬಸ್ಗೆ ಅಡ್ಡ ಹೋದ್ರ, ಅಥವಾ ಬಸ್ ಚಾಲಕನೇ ವೇಗವಾಗಿ ಓಡಿಸ್ತಾ ಇದ್ನ, ಅಲ್ಲಿದ್ದಂತಹ CCTV ಕ್ಯಾಮ್ರಾಗಳನ್ನ ಪರಿಶೀಲನೆ ಮಾಡೋದಾಗಲಿ, ಮತ್ತು ಅಲ್ಲಿದ್ದಂತಹ ಟ್ರಾಫಿಕ್ ಪೊಲೀಸ್ನರನ್ನು ವಿಚಾರಣೆ ಮಾಡೋದಾಗಲಿ, ಮತ್ತು ಚಾಲಕನನ್ನು ಕೂಡ ಕಸ್ಟಡಿಗೆ ತೆಗೆದುಕೊಂಡು ಆತನನ್ನು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರಂತೆ. ಸೊ ಅದ ನಂತರವೇ ಗೊತ್ತಾಗಲಿದೆ ಸೊ ಯಾರ ತಪ್ಪು ಏನು ಸರಿ ಅಂತ ಬಿಟ್ಟು. ತಪ್ಪು ಸರಿ ಅದನ್ನು ಹೊರತುಪಡಿಸಿ ನಾವು ಯೂಶ್ವಲಿ ನೋಡ್ತಾ ಹೋದಾಗ ಈ BMTC, KSRTC, ಖಾಸಗಿ ಬಸ್ಗಳು ಹೇಗೆ ಹೋಗ್ತಿರುತ್ತೆ ಅಂದರೆ, ಇನ್ನು ಒಂದು ಕಾಲನ್ನು ಸ್ಟೆಪ್ಸ್ ಮೇಲೆ ಇಟ್ಟಿರೋದಿಲ್ಲ, ಆಲ್ರೆಡಿ ರೈಟ್ ಅಂತ ಹೇಳ್ಬಿಡ್ತಾರೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ಮತ್ತು ಏನು ಎತ್ತ ಮತ್ತು ಒಳಗಡೆ ಹೋಗಿ ಅಟ್ಲೀಸ್ಟ್ ಕೂರೋ ತನಕನಾದರೂ ಒಂದು ಸ್ವಲ್ಪ ಬಿಡುವನ್ನು ಕೊಡೋದಿಲ್ಲ, ಅಷ್ಟು ಅರ್ಜೆಂಟಲ್ಲಿ ಇರ್ತಾರೆ. ಯಾಕೆ ಆ ರೀತಿಯಾಗಿ ಅಂತ ಗೊತ್ತಾಗೋದಿಲ್ಲ. ಓಕೆ, ಯುವಕ ಯುವತಿಯರಾದರೂ ಓಕೆ, ಈಗ ವಯಸ್ಕರು ಇರ್ತಾರೆ, ಈ ಥರ ಮಕ್ಕಳು ಇರ್ತಾರೆ, ಆ ಸಂದರ್ಭದಲ್ಲೂ ಕೂಡ ಹೀಗೆ ಮಾಡಿದ್ರೆ ಏನು ಕತೆ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ನಾವು ಒಂದು ಘಟನೆ, ತುಂಬ ಗಂಭೀರವಾದಂತಹ ಘಟನೆಯನ್ನು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಜ್ಞಾನ ಭಾರತಿ ಯೂನಿವರ್ಸಿಟಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ನಡೀತು. ವಿದ್ಯಾರ್ಥಿನಿ ವಿಚಾರವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಹೋಗುವಂತಹ ರಭಸದಲ್ಲಿ ಬಸ್ ಚಕ್ರಕ್ಕೆ ಇನ್ನೂ ಹತ್ತೇ ಇರೋದಿಲ್ಲ, ಆಲ್ರೆಡಿ ಬಸ್ ಮುಂದೆ ಹೋಗ್ಬಿಟ್ಟಿರುತ್ತೆ. ಸೊ ಈ ರೀತಿಯಾದಂಥ ಪ್ರಕರಣಗಳು ಪದೇ ಮರುಕಳಿಸ್ತಾನೆ ಇದೆ. ಇಲ್ಲಿ ಈ ಘಟನೆಯಲ್ಲಿ ಯಾರು ತಪ್ಪು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ, ತನಿಖೆ ನಡೀತಾ ಇದೆ ಅನ್ನೋಂಥ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಬಟ್ ಜನರಲಿ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿರುತ್ತೆ. ಅಲ್ಲೂ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಸ್ವಲ್ಪ ತಡವಾಗಿ ಹೋದರೆ ಏನೂ ಕೂಡ ಸಮಸ್ಯೆಗಳಾಗೋದಿಲ್ಲ. ನಿಧಾನವೇ ಪ್ರಧಾನ ಅನ್ನುವಂಥ ಮಾತಷ್ಟಿಲ್ಲದೆ ಹೇಳಿದಾರಾ ತಾಳಿದವನು ಬಾಳ್ಯಾನು ಅಂತ ಹೇಳ್ಬಿಟ್ಟು. ಇವ್ರುಗಳಿಗೆ ತುಂಬ ಸಿಕ್ಕಾಪಟ್ಟೆ ಅರ್ಜೆನ್ಸಿ ಇರುತ್ತೆ ಬಸ್ಗಳಲ್ಲಂತೂ. ಯಾಕಷ್ಟು ಗಡಿಬಿಡಿ ಆ ಥರ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಫೈನಲಿ ಬಲಿಯಾಗೋದು ಮುಗ್ಧರು, ಅಮಾಯಕರು, ಸಾರ್ವಜನಿಕರು. ಸೊ ಹಾಗಾಗಿ ಸ್ಟ್ರಿಕ್ಟ್ ರೂಲ್ಸನ್ನು ಹಾಕಬೇಕು. ಅಂದರೆ ವೇಗದ ಮಿತಿ ಇದೇ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು, ಮತ್ತು ಡಿಸ್ಟೆನ್ಸ್ ಕೂಡ ಅಷ್ಟೇನೆ. ಈಗ ಕಂಟ್ರಿ ಅಂತ ತೊಗೊಂಡಾಗ ಗೊತ್ತಿಲ್ಲ ಆ ರೂಲ್ಸ್ಗಳು ಫಾಲೋ ಬರೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೋ, ಮತ್ತು ಏನೇನೆಲ್ಲ ಅದು ಸಾಧ್ಯ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು, ಮತ್ತು ಕಂಪೇರ್ ಕೂಡ ಮಾಡೋದು ತಪ್ಪಾಗತ್ತೆ. ಬಟ್ ಆದರೂ ಕೂಡ ಒಂದಿಷ್ಟು ಡಿಸ್ಟೆನ್ಸ್ ಇರಬೇಕು. ಮತ್ತು ಈಗ ಕೆಲವೊಂದು ದೇಶಗಳಲ್ಲೆಲ್ಲ ಹೇಗಿರುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ದುಬೈನೇ ತೊಗೊಳ್ತಾ ಹೋದರೆ